ಶ್ರೀ ಗುರು ಬಸವಲಿಂಗಾಯ ನಮಃ. ಮೊದಲ ಶ್ರೀಮಠದ ಎಲ್ಲ ಸದ್ಭಕ್ತರಿಗೂ ಶರಣಾರ್ಥಿಗಳನ್ನು ಹೇಳಿ, ಈಗಾಗಲೇ ತಾವೆಲ್ಲರೂ ಮಾಧ್ಯಮದಲ್ಲಿ ಶ್ರೀಮಠದ ಬಗ್ಗೆ ಒಂದಷ್ಟು ವಿಷಯಗಳನ್ನು ನೋಡ್ತಾ ಇರ್ತಕ್ಕಂಥದ್ದು. ಇವೆಲ್ಲ ಆರೋಪಗಳು ಸುಳ್ಳು ಅನ್ನೋದನ್ನು ನಾವು ನಿಮ್ಮ ಮುಖಾಂತರ ಶ್ರೀಮಠದ ಸದ್ಭಕ್ತರಿಗೆ ಹೇಳಲಿಕ್ಕೆ ಬಯಸ್ತೇವೆ. ಇದು ಒಂದು ಷಡ್ಯಂತ್ರ ಮತ್ತು ಒಂದಷ್ಟು ಕಿಡಿಗೇಡಿಗಳು ಮಾಡಿರ್ತಕ್ಕಂಥದ್ದು. ಇಷ್ಟು ನಾನು ನಿಮಗೆ ಸ್ಪಷ್ಟನೆ ಕೊಡಬಲ್ಲೆ. ಮತ್ತು ಇನ್ನು ಉಳ್ಕಿರ್ತಕ್ಕಂಥದ್ದಂತೆ ತಾವು ಈಗಾಗಲೇ ಒಂದಷ್ಟು ವಿಷಯಗಳು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಆದರೆ ಇದು ನಡೆದಿರ್ತಕ್ಕಂಥದ್ದು ಒಂದು ಹುನ್ನಾರ ಮತ್ತು ಷಡ್ಯಂತ್ರ ಆಗಿರ್ತಕ್ಕಂಥದ್ದು. ಆ ರೀತಿ ಯಾವ ಘಟನೆಗಳು ನಡೆದಿಲ್ಲ. ನೀವು ಅದನ್ನು ಒಂದಷ್ಟು ವಿಡಿಯೋಗಳು ಈಗ ಬಂದದ್ರಲ್ಲೆಲ್ಲ ನೋಡ್ಬೋದು. ಆದರೆ ಶ್ರೀಮಠಕ್ಕೆ ಬಂದಿರತಕ್ಕಂಥವ್ರ ಮೇಲೆ ಈ ರೀತಿ ಹಲ್ಲೆ ಮಾಡಿರ್ತಕ್ಕಂಥದ್ದು ನಮ್ಮ, ಯಾಕಂದ್ರೆ ಅಲ್ಲಿ ನಾವು ಅಷ್ಟೇ ಅಲ್ಲ, ಭಕ್ತರು ಇದ್ದರು. ಅದನ್ನು ಈ ವಿಷಯ ನಮಗೆ ಭಾಳ ನೋವು ತಂದಿರತಕ್ಕಂಥದ್ದು. ಅದಕ್ಕೆ ಅದು ಗದ್ದಿಗೆಳಗಿರ್ತಕ್ಕಂಥವನ್ನೇ ಇದಕ್ಕೆ ನಿರ್ಣಯವನ್ನು ನೀಡಬೇಕು ಅನ್ನೋದು ನಮ್ಮ ವಿಚಾರ. ತಾವು ಹೊತ್ತು ಏನಾದರೂ ಭಕ್ತಾದಿಗಳಿಗೆ ಮನವೊಲಿಕೆ ಮಾಡಿ ಹೇಳುವಂಥ ವಿಷಯ ಮಾತಾಡಿದಾರ ಅಂತ, ಅಷ್ಟು ಅವರು ಗಲಾಟೆ ಮಾಡುವಂಥ ಸಂದರ್ಭ, ಗಲಾಟೆ ಮಾಡುವಂಥ, ಯಾಕಂತಂದರೆ ಅವ್ರಿಗೆ ಗಲಾಟೆ ಮಾಡಲಿಕ್ಕೆ ಅಂತಂದರೆ ಅವರು ರಾತ್ರಿ ಇದು ನಡೆದಿರ್ತಕ್ಕಂಥದ್ದು 9-9:30 ಸಮಯದೊಳಗೆ ಒಂದಷ್ಟು ಕಿಡಿಗೇಡಿಗಳು ದುಶ್ಚಟಗಳನ್ನು ಮಾಡೋ ಸಲುವಾಗಿ ಒಳಗೆ ಬಂದಾಗ ಇಲ್ಲಿ ಮಾಡುವಂಥದ್ದು ಅಲ್ಲಪ್ಪ ಅಂತ ಹೇಳಿದಾಗ ಅವರು ಇದನ್ನು ಬೇರೆ ಅರ್ಥಕ್ಕೆ ತೆಗೆದುಕೊಂಡು ಹೋಗಿ ಈ ರೀತಿ ನಾವು ಅವ್ರನ್ನ ತಡೆಯುವಂಥದ್ದಾಗಿರ್ಬೋದು. ಅವರಿಗೆ ಬಂದಿರತಕ್ಕಂಥ ಆಮೇಲೆ ಗ್ರಾಮಸ್ಥರು ಬಂದರು, ಅಂದರೆ ಊರಿನ ಹಿರಿಯರು ಬಂದರು, ಅದಕ್ಕೆ ಭಕ್ತರೆಲ್ಲರೂ ಇದ್ದಿರ್ತಕ್ಕಂಥವ್ರು. ನಾವೆಲ್ಲ ಅವ್ರಿಗೆ ಮನವರಿಕೆ ಮಾಡಿದ್ದೀವಿ. ನಿಮಗೆ ಈ ಥರ ಇದೆ ಅಂತಂದರೆ ಬೆಳಗಡೆ ಜಾವ ಕೊಡೋಣ, ಈ ಸಮಯದಲ್ಲಿ ಇದು ಮಾಡೋದಲ್ಲ ಅನ್ನುವಂಥ ಮಾತನ್ನು ಬಯಸಿದರೂ ಕೂಡ ಅವರು ಇದನ್ನು ಯಾವುದನ್ನು ಲೆಕ್ಕಿಸಲಿಲ್ಲ. ಶ್ರೀಮಠದ ಗೌರವವಾಗಿರುವುದು, ಊರಿನ ಒಂದು ಮರ್ಯಾದೆ, ಇದನ್ನು ಯಾವುದೂ ಲೆಕ್ಕಿಸದೆ ಈ ರೀತಿ ಮಾಡಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ಅಂತ ಹೇಳಲಿಕ್ಕೆ ನಾವು ಇಷ್ಟ. ಇವತ್ತೇ ವ್ಯವಸ್ಥೆ ಇದೆ. ಅವರು ಆ ವ್ಯವಸ್ಥೆ, ಯಾಕಂದರೆ ನಾವು ಹೋದ್ಮೇಲೆ, ನಾವು ಬಂದಮೇಲೆ, ಯಾಕೆ ಇವರೊಬ್ಬರೇ ಅಂತಲ್ಲ, ಭಕ್ತರು ಬರ್ತಾಯಿದ್ರು. ಯಾಕಂದರೆ ಇದನ್ನು ಹೆಚ್ಚಿನ ನನ್ನ ಬಾಯಿಂದ ಕೇಳೋದಕ್ಕಿಂತ ನೀವು ಭಕ್ತರ ಜೊತೆ ಮಾತಾಡಿದಾಗ ಅಲ್ಲಿ ಏನು ನಡೀತಾ ಇತ್ತು, ಏನಿಲ್ಲ ಅನ್ನೋದನ್ನು ನೀವು ಕೇಳ್ಬೋದು, ಮಾತಾಡ್ಬೋದು. ಯಾಕಂದರೆ ಭಕ್ತರು ಇರ್ಕೋವಂಥ ವ್ಯವಸ್ಥೆ ಇದೆ. ಅವರು ಪ್ರಸಾದವನ್ನು ಮಾಡಿ ಅಲ್ಲೇ ಆ ರೂಮಿಗೆ ಹೋಗುವ ಸಮಯಕ್ಕೇ ಅವರು ಈ ರೀತಿ ನಡೆದಿರ್ತಕ್ಕಂಥದ್ದು ಇದು ಘಟನೆ. ಅಲ್ಲ, ಗ್ರಾಮಸ್ಥರು ಹೇಳ್ತಾರೆ ಆ ಸಮಯದಲ್ಲಿ ಬೇರೆ ಯಾಕೆ ಒಳಗಿತ್ತು, ಅದು ಸ್ವಾಮೀಜಿಯವ್ರ ಕೊಠಡಿ ಯಾಕೆ ಕರೆಸಿದ್ರು? ಇಲ್ಲ, ನೀವೆಲ್ಲ ಅದನ್ನು ಮೊದಲಿಂದ ನೋಡ್ರಿ, ಸರಿಯಾಗಿ ವಿಚಾರ ಮಾಡಿ ನೋಡ್ರಿ. ಸಮಯ ಇರುವುದು 9-9:30 ಅವರು ಊಟ ಮಾಡಿ ಅವರು ಕೋಣೆಗೆ ಹೋಗ್ತಾಯಿದ್ರು. ಇವರೆಲ್ಲ ಅಂದರೆ ಒಂದಷ್ಟು ಜನ 4-5 ಜನ ಅಲ್ಲಿ ಅಡ್ಡಾಡೋದು ನೋಡಿ ಸ್ವಾಮೀಜಿ ಹೀಗೆ ಅಂತಂದಾಗ ನೀವು ಒಳಗಡೆ ಇರ್ರಿ, ನಾನು ನೋಡ್ತೀನಿ ಅಂತ ಹೊರಗಡೆ ಹೋಗಿದ್ದೆ. ಆ ಸಮಯದೊಳಗೆ ಇವ್ರು ಯಾಕಪ್ಪ ಅಂತ ಕೇಳಿದಾಗ ಆಗಿರ್ತಕ್ಕಂಥದ್ದು ಇದು. ನಿಮ್ಮ ಮೇಲೆ ಹಲ್ಲೆ ಮಾಡುವಂಥ ಏನಾದರೂ ಅಲ್ಲ, ಅದನ್ನು ನೀವು ವಿಡಿಯೋದೊಳಗೆ ನೋಡ್ಬೋದು. ಯಾಕಂದರೆ ನಾವಲ್ಲೇ ವಿಚಾರ ಮಾಡಿದ್ದು ಅಂತಂದರೆ ನಮ್ಮ ಮೇಲೆ ಅಪವಾದನೆ ಮಟ್ಟಿದೆ ಅನ್ನೋದಕ್ಕಿಂತನೂ ಆ ಬಂದಿರತಕ್ಕಂಥ ಶ್ರೀಮಠಕ್ಕೆ ಯಾಕಂದರೆ ಶ್ರೀಮಠ ಅಂದರೆ ಆಶ್ರಯ ನೀಡ್ತಕ್ಕಂಥದ್ದು. ಅವರು ಬಂದಿರತಕ್ಕಂಥದ್ದು ಮಧ್ಯಾಹ್ನ, ಅವ್ರಿಗೆ ವಾಪಸ್ ಹೋಗಲಿಕ್ಕೆ ಅನುಕೂಲತೆ ಇಲ್ಲದೇ ಇದ್ದಿದ್ದಕ್ಕಾಗಿ ಅವರು ಉಳಿಯುವಂಥ ವ್ಯವಸ್ಥೆ ಅಲ್ಲಿ ಇದೆ. ಈಗಾಗಲೇ ನೀವೆಲ್ಲ ಬೇಕಾದ್ರೆ ಹೋಗಿ ನೋಡ್ಬೋದು, ಭಕ್ತರನ್ನು ಕೇಳ್ಬೋದು. ಆದರೆ ಅಲ್ಲಿ ಏನಾಗ್ಯದ ಏನಿಲ್ಲ ಅನ್ನೋದನ್ನು ನಾವು ಇದನ್ನು ತಡೆದು ಒಂದು ಪ್ರಯತ್ನ ಮಾಡಿದಾಗ ಅವರು ಯಾವ ರೀತಿಯಾಗಿ ನಡ್ಕೊಂಡಿದ್ದಾರೆ ಅನ್ನೋದನ್ನು ನೀವು ಆಗ ನಿಮಗೆ ಇರ್ತಕ್ಕಂಥ ವಿಡಿಯೋದೊಳಗೆ ನೋಡ್ಬೋದು. ತಾವೇನಾದ್ರು ದೂರು ಕೊಡುವಂಥದ್ದು ಏನಾದರೂ ನಿಮ್ಮ ಮೇಲೆ ಇಷ್ಟು ಮಾಡ್ತಾ ಇದ್ದಾರೆ, ಆಮೇಲೆ ಇಲ್ಲಿ ಬಂದಂಥ ಮಹಿಳೆಯರಿಗೆ ಅಸಭ್ಯರು ವರ್ತನೆ ಆಗಿರುವಂಥದ್ದು ಅದು ನೋವಿನ ಸಂಗತಿ. ಯಾಕಂದರೆ ಆ ವಿಚಾರ ಅವ್ರಿಗೆ ಬರಬಾರ್ದಾಗಿತ್ತು. ಆದರೆ ನನಗೆ ಅಡವಿ ಸಿದ್ದೇಶ್ವರರು ಶ್ರೀಮಠದ ಭಕ್ತರೇ ನನಗೆಲ್ಲವೂ. ಭಕ್ತರ ಮೇಲೆ ಅವರು ಏನು ನಿರ್ಣಯವನ್ನು ತಗೋತಾರೆ ಅದಕ್ಕೆ ನಾನು ಸದಾ ಬದ್ಧನಾಗಿದ್ದೇನೆ. ಯಾಕಂತಂದರೆ ಇದು
ನಾವು ಒಬ್ಬರೇ ಇದ್ದು ಇದೆಲ್ಲ ಆಗಿದ್ರಿ ಅಂತಲ್ಲ, ಆ ಸಮಯದೊಳಗೆ ಊರಿನ ಒಂದಷ್ಟು ಶ್ರೀಮಠದಲ್ಲಿರ್ತಕ್ಕಂಥ ಹುಡುಗರಾಗಿರ್ಬೋದು ಮತ್ತು ಗ್ರಾಮದ ಎಲ್ಲ ಭಕ್ತರು ಕೂಡ ಅಲ್ಲಿದ್ದರು ಆ ಸಮಯದೊಳಗೆ. ಆದರೆ ಹೇಳಿದ್ವಲ್ಲ, ಅಲ್ಲಿ ಆ ಸಮಯದೊಳಗೆ ಈ ಥರ ನಡೆದಿರ್ತಕ್ಕಂಥದ್ದೇ ಒಂದು ನೋವಿನ ಸಂಗತಿ ಅಂತ ನಾನು ಹೇಳಕ್ಕೆ. ಸ್ಥಳೀಯರು ಹೇಳ್ತಾರೆ 2 ತಿಂಗಳಿಂದ ಸ್ವಾಮೀಜಿ ನಾವು ಫಾಲೋಅಪ್ ಮಾಡ್ತಾ ಇದ್ವಿ, ಸ್ವಾಮೀಜಿಗಳು ಇದನ್ನು ನೀವು ಭಕ್ತರನ್ನೇ ಕೇಳೋದು ಒಳ್ಳೆಯದು ಅಂತ ನನ್ನ ವಿಚಾರ. ಯಾಕಂದರೆ ನನ್ನ ಬಗ್ಗೆ ನಾನು ಹೇಳೋದಕ್ಕಿಂತ ಭಕ್ತರಿದ್ದಾರೆ, ಯಾರೋ ಒಬ್ಬರು ಹೇಳಿದ್ದಕ್ಕಿಂತನೂ ನೀವು ಭಕ್ತರನ್ನು ಕೇಳ್ರಿ. ಯಾಕಂದರೆ ಇದು 1 ವರ್ಷ ಅಲ್ಲ, ನಾವು ಅಲ್ಲಿ 3 ವರ್ಷ ಆಯಿತು ಈಗಾಗಲೇ. ಆ ಗ್ರಾಮದ ಜೊತೆ ಸಂಪರ್ಕ ಇದ್ದು 10-12 ವರ್ಷಗಳಾಯಿತು. ನೀವು ಕೇಳ್ಕೋಬೋದು ಅಂತ ನಾನು ಹೇಳ್ತೀನಿ. ಎಲ್ಲ ಗ್ರಾಮಸ್ಥರು ಹೇಳ್ತಾರೆ ಆ ಸ್ವಾಮೀಜಿ ನಮಗೆ ಬೇಡವೇ ಬೇಡ ಮತ್ತು ಬಹಿಷ್ಕಾರ ಆಗ್ತೀವಿ ಅನ್ನೋದು ಮಾತಾಡ್ತಾರೆ. ಅದು ಭಕ್ತರಿಗೆ ಮತ್ತು ಅಲ್ಲಿ ಇರ್ತಕ್ಕಂಥವ್ರಿಗೆ ಬಿಟ್ಟದ್ದು. ಯಾಕಂದರೆ ಇದ್ರ ಬಗ್ಗೆ ನಾನೇನೋ ಮಾತಾಡಲಿಕ್ಕೆ ಹೋಗೋದಿಲ್ಲ ಏನ್ರಿ. ಯಾಕಂದರೆ ನನ್ನ ಕೆಲಸ ಏನಿದೆ ಆ ಸ್ವಾಮಿ ಸೇವೆಯನ್ನು ಮಾಡೋದು, ಭಕ್ತರ ಸೇವೆಯನ್ನು ಮಾಡೋದು. ನಾನು ನನ್ನ ಸೇವೆಯನ್ನು ನಿಷ್ಠೆಯಿಂದ ಮಾಡ್ಕೊತ ಬಂದಿದ್ದೀನಿ. ಆದರೆ ಇದು ನಡೆದಿರ್ತಕ್ಕಂಥದ್ದು ಹುನ್ನಾರ. ಇದರೊಳಗೆ ಅದು ಹೇಳಿದ್ದೀವಲ್ಲ, ಅದೇನಿದೆ ಅನ್ನೋದು ಅವ್ರಿಗೆ ಆ ಸ್ವಾಮಿ ಅವ್ರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಅನ್ನೋದು ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರಾಜಕೀಯ ಕುತಂತ್ರ ಇದ್ರ ಬಗ್ಗೆ ನಾನು ಹೆಚ್ಚಿಂದೇನು, ಯಾಕಂದರೆ ನನಗೆ ಯಾವುದೋ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದಮೇಲೆ ನಾನು ಸುಮ್ಮನೆ ಆ ವಿಷಯಗಳನ್ನ ಮಾತಾಡ್ಲಿಕ್ಕೆ ಹೋಗೋದು ಸರಿಯಲ್ಲ. ಅಲ್ಲ, ಅವರು ಬಂದಿರತಕ್ಕಂಥದ್ದು ಮಧ್ಯಾಹ್ನ. ಅವ್ರ ಜೊತೆ ಇನ್ನೂ ಹಲವಾರು ಭಕ್ತರು ಇದ್ದರು. ಅವ್ರಿಗೆ ವಾಪಸ್ ಹೋಗಲಿಕ್ಕೆ ಅನಾನುಕೂಲತೆ ಇದ್ದಿದ್ದಕ್ಕಾಗಿ, ಯಾಕಂದರೆ ಈಗಿಂದ ಅಂತಲ್ಲ, ಮೊದಲಿಂದನೂ ಅವರು ಕುಟುಂಬ ಸಮೇತವಾಗಿ ಬರ್ತಾಯಿದ್ರು. ಮತ್ತು ಮೇಲೆ ಪ್ರತಿ ಅಮಾವಾಸ್ಯೆಗೆ ಬರ್ತಾಯಿದ್ರು. ಇದನ್ನೆಲ್ಲ ನೀವು ಇದ್ರ ಬಗ್ಗೆ ಹೆಚ್ಚಿನ ಭಕ್ತರನ್ನೇ ಕೇಳಿ. ಯಾಕಂದರೆ ಇದು ಹೇಳಿದ್ವಲ್ಲ, ಇದೊಂದು ಹುನ್ನಾರ ಇಷ್ಟೇ. ಅಲ್ಲ, ಅದು ನಿಮಗೆ ಅದರಲ್ಲಿ ಇರ್ತಕ್ಕಂಥದ್ದು. ಉಳ್ಕಿದ್ದು ಹೆಚ್ಚಿನ ಬೇಕಾದರೆ ನೀವು ಅವ್ರ ಹತ್ರ ಸ್ಟೇಟ್ಮೆಂಟ್ ತೊಗೊಂಡಿರ್ತಕ್ಕಂಥದ್ದು ಇದೆ, ಅದನ್ನು ನೀವು ನೋಡ್ಬೋದು. ಆಗಲಿ, ಎಲ್ಲರಿಗೂ ದ್ವೇಷ ಇತ್ತು ಏನೋ ಇಲ್ಲಿ ಗೊತ್ತಿಲ್ರಿ. ಅಷ್ಟ್ ಅಜ್ಜಾರ್ನ ಯಾವಾಗ ಹೊರಗೆ ಹಾಕಿನ ಕೂತಿರ್ ನೋಡ್ರಿ ಅವ್ರಿ. ಸುಳ್ಳ ಅಪ್ಪೋದ ಅಜ್ಜಾರ್ ಮೇಲೆ ಹೊರ್ಸ್ಯಾರ್ರಿ. ಅಜ್ಜಾರ್ನ ಯಾವಾಗ ಮಠದಿಂದ ಹೊರಗೆ ಹಾಕುನು ಅಂದ್ರ ಶಿವಾಪುರ ಊರ್ ಒಟ್ಟ ಅಭಿವೃದ್ಧಿ ಆಗೋದು ಅವ್ರಿಗೆ ಬೇಡಾಗೈತ್ರಿ. ಶಿವಾಪುರ ಊರ್ರಿ ಹಿಡ್ದು ಸರಿ ಹೊಲಸ್ ಕ್ಷೇತ್ರ ಐತ್ರಿ. ಹೇಳ್ಬೇಕಂದ್ರ ಈಗ ಅಜ್ಜಾರ್ ಬರ ಸುಕ್ಷೇತ್ರ ಆಗೈತ್ರಿ. ಅದು ಅಜ್ಜಾರ್ ನಮ್ ಮನ್ಯಾಗ 2nd ಇಯರ್ ಮುಗ್ಯಾನ ನನ್ ಕಾಲೇಜ್ ಬೀಳತ್ತಂದ್ರಿ. ಅಜ್ಜಾರ್ ನನ್ ಕಾಲೇಜ್ ಅಡ್ಮಿಷನ್ ಮಾಡಿದಾರ. ಅಜ್ಜಾರ್ ಹೇಳ್ಬೇಕಂದ್ರಿ ಬಾಳ ಸಪೋರ್ಟಿವ್ ಮಾಡ್ಯಾರ. ನನಗ್ ಮೊನ್ನೆ ಒಂದ್ ಕವನಂದ್ರಿ ಪ್ರಕಟಣೆ ಆಗೈತ್ರಿ. ಅದು ಮೂಡಲತ್ತೇವ್ರ ಕವನ ಸಂಕಲನದೊಳಗ ಎಷ್ಟೆಲ್ಲಾ ಅಜ್ಜಾರ್ ಪ್ರೋತ್ಸಾಹ ಮಾಡಿ ನೀವ್ ಹೆಂಗೆಲ್ಲ ಹೆಂಗ್ ಕವನ ಬರ್ಬಾರ್ಕೊಂಡ ನಮ್ಮ ಮಠಕ್ ತಗೊಂಡ್ ಬಾನ ಎಲ್ಲಾ ಎಡಿಟ್ ಮಾಡಿ ಇದ್ ಮಾಡ್ತನು. ನಮ್ಮ ಊರಾಗಿನ ಹೊಸ ಕವಿ ಇವ್ರತ ಎಲ್ಲಾ ನಮ್ಗೆ ಎಷ್ಟ್ ಇದನ್ ಮಾಡಿರವ್ರಿ. ಫಸ್ಟ್ ಕಾಲೇಜ್ ಅಡ್ಮಿಷನ್ ಮಾಡಕ್ ಹೋದಾಗ ಫೀಸ್ ಇದ್ನಿತ್ರಿ. ಮತ್ ಮರ್ದಿನ ಹೋಗ್ಬಿಟ್ಲೆ ಮತ್ ಹೆಚ್ಚಾತ್ರಿ. ಅದ್ ಫೀಸ್ ದಂಡ ತುಂಬಿ ಎಲ್ಲಾರಿ ಅಜ್ಜಾರ್ ಕಾಲೇಜ್ ಅಡ್ಮಿಷನ್ ಮಾಡ್ರಿ ನಮಗ್ರಿ. ಅಜ್ಜಾರ್ ಇಂತೆಲ್ಲಾ ಬಾಳ ನಮ್ಗೆಲ್ಲಾ ಪ್ರೇರಣೆದಾಯಕ ಆಗಿರ್ರಿ, ಎಲ್ಲಾರ್ಗು ಸ್ಫೂರ್ತಿದಾಯಕ ಆಗಿರ್ರಿ. ಅಜ್ಜಾರ್ ಒಂದ್ ಇಂಥದೆಲ್ಲ ಸಹಿಸ್ಕೊಳಕ್ ಬಂದಾರ ಕಮಾಂಡ್ ಅವ್ರ ಮೇಲೆ ಆರೋಪ ಹೊರ್ಸ್ಯಾರಿ ತಮ್ಮ ಬೇರೆ ಬೈಲ್ದಾರ್ಕ್ರಿ. ನನ್ನ ಹೆಸರು ವಿದ್ಯಾಶ್ರೀ ಲಕ್ಕಪ್ಪ ಸಾಯಿನವ್ರು. ಮೂಡಲಿ ತಾಲೂಕ ಶಿವಾಪುರ. ನಮ್ಮ ಮೂಡಲಿ ತಾಲೂಕು ಶಿವಾಪುರ ಗ್ರಾಮದಾಗ ಅಡವಿ ಸಿದ್ದೇಶ್ವರ ಮಠ ಐತಿ. ಅಲ್ಲಿ ಶ್ರೀ ಅಡವಿ ಸಿದ್ದರಾಮ ಮಹಾಸ್ವಾಮಿಗಳು ಅಂತೇಳಿ ನಮ್ಮ ಸಂಬೋದಾರು ಅವ್ರ ಮ್ಯಾಲ ಇಲ್ಲ ಸಲ್ಲದ ಆರೋಪ ಮಾಡ್ಯಾರು. ಅದಕ್ಕ ಅದ ರುಜುವಾತ್ ಆಗ್ಬೇಕು ಮತ್ ನಮ್ಮ ಸ್ವಾಮಿಗಳು ನಮ್ಮ ಮಠಕ್ಕೆ ಹೊಳಿ ಬರ್ಬೇಕು. ಮತ್ತ ಯಾರ ಇದ್ ಮಾಡ್ಯಾರಲ್ಲ ಅವ್ರ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಬೇಕು. ಅಧಿಕೃತ ಅಲ್ಲ ಅಂತ ಮಾತಾಡ್ತಾರಲ್ರಿ. ಮತ್ ಪಟ್ಟಾಭಿಷೇಕ ಯಾಕೆ ಮಾಡ್ಬೇಕಾಗಿತ್ತು? ನಾವು ನಮ್ಮ ಊರಿಂದ 7-8 ಲಕ್ಷ ರೂಪಾಯಿ ದೇಣಿಗೆಯನ್ನ ಪಟ್ಟಾಭಿಷೇಕಕ್ಕ ಸಂಗ್ರಹ ಮಾಡಿ ಕೊಟ್ಟಿದ್ದೇವೆ. ಮತ್ ಯಾಕೆ ಮಾಡ್ಬೇಕತ್ತು? ಹೆಣ್ಮಕ್ಳು ಅಂದ್ರಿ ಪ್ರತಿ ಅಮಾಸಿಗೆ ನಮ್ಮಲ್ಲಿ ಶಿವಾನುಭವ ಗೋಷ್ಠಿ ಅಂತ ಕಾರ್ಯಕ್ರಮ ಆಗುತ್ತಾರೆ. ಬೇರೆ ಊರಿಂದ ಪ್ರತಿ ಅಮಾಸಿಗೆ ಅಜ್ಜಗ ನಡ್ಕೊಳಕ ಭಕ್ತರು ಬೇರೆ ಊರಿಂದ ಎಲ್ಲಾರು ಬರತಾರ. ಮತ್ತ ಬಂದ ಸಂದರ್ಭದಾಗ ಭಕ್ತರು ಮಠಕ್ಕಂಟಿ ಬರೋದು ಕಾಮನ್. ನಾವು ಹೋಗ್ತೀವಿ, ನಮ್ಮ ಮಕ್ಕಳು ಹೋಗ್ತಾರು, ನಮ್ಮ ಹೆಂಡ್ರು ಹೋಗ್ತಾರು, ಎಲ್ಲಾರು ಹೋಗ್ತಾರ. ಬಂದ ಟೈಮ್ದಾಗ ಅಜ್ಜಾರ್ ಜೋಡಿ ಉಪಹಾರ ಊಟ ಮಾಡಿ ಒಂದ್ 5 ನಿಮಿಷ ಮಾತಾಡ್ಕೋತ ಕೂತ ಸಂದರ್ಭದಾಗ ಕೆಲವೊಂದಿಷ್ಟು ಮಂದಿ ಯಾರ ಅವ್ರ ಹೆಸರು ಗೊತ್ತಿಲ್ಲ ಬಂದು ಅಟ್ಯಾಕ್ ಮಾಡಿ ಹೆಣ್ಮಕ್ಳು ಇಲ್ಯಾಕ ಅಲ್ಲಿ ಇಲ್ಯಾಕ ಮಾಡೋ ಸಂದರ್ಭದಾಗ ಅಜ್ಜಾರ ಪಾಪ ಭಕ್ತರಿಗೆ ಏನಾರ ಆದಿತ್ತ ಹೇಳಿ ರಕ್ಷಣೆ ಮಾಡಕ್ ಹೋದಾಗ ಅಜ್ಜಾರ ಮೇಲಾತು ಹೆಣ್ಮಕ್ಳ ಮೇಲಾತು ಪಾಪ ಕಂದಮ್ಮನ ಮೇಲ ಹೊಡೆದಾಡೋದು ಬಡದಾಡೋದು ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿದಾರ. ಇಷ್ಟು ದಿನ ಇರ್ಲಿಲ್ಲ ಆರೋಪ ಈಗ ಯಾಕೆ ಬಂತು? ಅಂದ್ರ ನಮ್ದು ಮಠ ಒಂದು ಬಹಳ ವರ್ಷಗಳಿಂದ ಐತ್ರಿ. ನಮ್ಮ ಮಠದಾಗ ಇನ್ನೂವರೆಗೂ ಯಾವುದೋ ಒಂದು ಅಭಿವೃದ್ಧಿ ಕಾರ್ಯಗಳು ಆಗಿರ್ತಿಲ್ಲ. ಇವ್ರ ಅಜ್ಜಾರ ಬಂದ್ಮೇಲೆ ಏನೋ ಒಂದು ಜಾತ್ರೆ ಆತು ಅಥವಾ ಕಲ್ಯಾಣ ಮಂಟಪ
ಮತ್ತ ಅಲ್ಲಿ ಇರ್ತಕ್ಕಂತ ಕೋಲಿ ಎಲ್ಲಾನು ಒಂದ್ ಸ್ವಲ್ಪ ಅಭಿವೃದ್ಧಿ ಕಾರ್ಯತ್ತ ಚೆನ್ನಾಗಿ ಊರ ಸುಧಾರಣೆ ಆಗಕೈತಿ. ನೋಡ್ಲಾರಂತ ಕೆಲವೊಂದು ದುಷ್ಟ ಶಕ್ತಿಗಳು ಕೆಲವೊಂದಿಷ್ಟು ಮಂದಿ ಇದನ್ನ ಒಂದ್ ಸ್ವಲ್ಪ ಏನೋ ಇದನ್ನ ಮಾಡಿದ್ದಾರೆ. ಸರ್ ನಿಮ್ಮ ಹೋರಾಟ ಇಲ್ಲಿ ತನಕ ಇರ್ತದೆ ಸರ್. ನಮ್ಮ ಹೋರಾಟ ಇದು ಏನ ಅಪರಾಧ ಹೊರಸ್ಯಾರ ಅದು ಸಾಬೀತಾಗಬೇಕು. ಯಾರ ಇದರಿಂದ ಕೈವಾಡಕ್ಕೆ ಅವ್ರ ವಿರುದ್ಧ ತನಿಖೆ ಆಗ್ಬೇಕು, ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು. ನಮ್ಮ ಅಜ್ಜಾರ್ ನಮ್ಮ ಮಠಕ್ಕೆ ಹೊಳೆ ಬರಲೇಬೇಕು. ಸರ್ ತಮ್ಮ ಹೆಸರು? ನನ್ನ ಹೆಸರು ಮಾಂತೇಶ್ ಕುರ್ಚಿ.